ಆ ರಾಕ್ಷಸಿ ಮತ್ತೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಯಾರು ಬಾಸ್? ಅಮೂಲ್ಯ ಮೇಡಮಾ? ನಾನು ಅವಳ ರಾಕ್ಷಸಿ ಅಂತ ಕರಿತೀನೇನ್ರಿ? ಬಜಾರಿ, ಗಂಡ್ಬಿರಿ, ಎಮ್ಮಾರಿ, ಇಡಿಯಟ್, ಸೈಕೋ ಹೇಳ್ತಾ ಹೋದ್ರೆ ಸಹಸ್ರನಾಮನೆ ಆಗ್ಬಿಡುತ್ತೆ. ಅಷ್ಟೆಲ್ಲ ಹೆಸರಲ್ಲಿ ಅವ್ರನ್ನ ಕರಿತೀರಾ? ಅದೇ ಲಿಸ್ಟಲ್ಲಿ ರಾಕ್ಷಸಿನೂ ಇದೆ ಅನ್ಕೊಂಬಿಟ್ಟೆ. ನಾನು ಸ್ಕೆಡ್ಯೂಲ್ ಡಿಕ್ಟೇಟ್ ಮಾಡುವಾಗ 2 ಹೇಳಿದ್ರೆ 1 ಮರಿತೀರಾ, ಆದ್ರೆ ಇದೆಲ್ಲ ಚೆನ್ನಾಗಿ ಜ್ಞಾಪಕ ಇರುತ್ತಲ್ವಾ? ಬಾಸ್, ನಿಮ್ಮ ಹತ್ರ ಖುದ್ದಾಗಿ ನಾನೇ ಬೈಸ್ಕೊಡೋದು, ಆಮೇಲೆ ನೀವು ಬೇರೆಯವ್ರಿಗೆ ಬೈಯೋದು ಕೇಳಕ್ಕೆ ಒಂಥರ ಚಂದ ಬಾಸ್. ಒಂದೊಂದ್ಸಲ ಕನ್ಸಲೆಲ್ಲ ಬಂದು ಬೈಯೋದಕ್ಕೆ ಶುರು ಮಾಡಿಬಿಡ್ತೀರಾ ಬಾಸ್. ಯಶರಾಪ್, ಸ್ವಲ್ಪ ಲೂಸ್ ಬಿಟ್ರು ಸೆಲ್ಫ್ ಮೋಡಿಗೆ ಹೋಗ್ಬಿಡ್ತೀರಲ್ವಾ? ಕಮ್ ಟು ದ ಡ್ಯಾಮ್ ಪಾಯಿಂಟ್. ಅಮೂಲ್ಯ ಮೇಡಮ್ ಮ್ಯಾಟ್ರು ಬಿಡಲ್ಲ ಅನ್ನಿ. ನಾನು ಹೇಳಿದ್ದು ಆ ಹುಡುಗಿ ಬಗ್ಗೆ ರೀ, ಇವಳ ಬಗ್ಗೆ ಅಲ್ಲ. ಯಾವ ಹುಡುಗಿ ಬಾಸ್? ಅದೇ ರೀ, ಪಾರ್ಕಲ್ಲಿ ಸಿಗ್ತೀನಿ ಅಂತ ಕರ್ಸಿ ಕೈ ಕೊಟ್ಲಲ್ಲ, ಈಗ ಅದೇ ಹುಡುಗಿ ಮತ್ತೆ ಮೆಸೇಜ್ ಮಾಡಕ್ಕೆ ಶುರು ಮಾಡಿದ್ದಾಳೆ. ನಾವು ಬೇಕು ಬೇಕು ಅಂದ್ರು ನಮ್ಮ ಹಿಂದೆ ಯಾವಳು ಬರಲ್ಲ, ಇವರು ಬೇಡ ಬೇಡ ಅಂದ್ರು ಇವ್ರ ಹಿಂದೆ ಬೀಳ್ತಾರಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮೈಂಡ್ ವಾಯ್ಸ್ ಇವ್ರಿಗೆ ಅರ್ಥ ಆಗಿಲ್ಲ. ರೇಖಾಂತ, ಬಾಸ್ ಬಾಸ್, ಅದಕ್ಕೆ ನೀವೇನು ರಿಪ್ಲೈ ಮಾಡಿದ್ರಿ? ಏನೂ ರಿಪ್ಲೈ ಮಾಡಲಿಲ್ಲ, ಸುಮ್ಮನೆ ಹೆಚ್ಕೊಂಡ್ಬಿಡ್ತಾಳೆ ಅಂತ. ಅಲ್ಲೇ ಬಾಸ್, ನೀವು ಮಾಡಿದ ದೊಡ್ಡ ಮಿಸ್ಟೇಕು. ಹೆಣ್ಮಕ್ಳನ್ನ ನೋಯಿಸ್ಬಾರ್ದು, ಅವರು ತುಂಬಾ ಸೂಕ್ಷ್ಮ, ಕಾಯ್ಸಕ್ಕೂ ಹೋಗ್ಬಾರ್ದು. ಕಾಯಿಸ್ಬಾರ್ದು, ನೋಯಿಸ್ಬಾರ್ದು, ನಾನು ಒಳ್ಳೆ ಮದುವೆ ಬೇಕೇನ್ರಿ? ಹಾಗಲ್ಲ ಬಾಸ್, ನೀವು ಒಳಗೆ ರಿಪ್ಲೈ ಮಾಡದೇ ಇರೋದಕ್ಕೆ ಅವಳು ನೊಂದು ಬೆಂದು ಬೇಸತ್ತು ಸೀದಾ ಇಲ್ಲಿಗೆ ಬಂದ್ಬಿಟ್ರೆ ಅಂತ. ಚಾನ್ಸೇ ಇಲ್ಲ, ಪಾರ್ಕ್ಗೆ ಬರ್ದೇರೋಳು ಇಲ್ಲಿವರೆಗೂ ಬರ್ತಾಳ. ಬಾಸ್, ಹೆಣ್ಮಕ್ಳು ಯಾವಾಗ ಎಲ್ಲಿ ಯಾಕೆ ಎಂಟ್ರಿ ಕೊಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಬಾಸ್. ಅವರು ತೆರೆ ಮರೆಯಲ್ಲಿದ್ರೇನೆ ಚಂದ. ಅಪ್ಪಿ ತಪ್ಪಿ ರಂಗ ಪ್ರವೇಶ ಮಾಡಿದ್ರು ಅನ್ಕೊಳ್ಳಿ, ಬೆಂಕಿ ಬಿರುಗಾಳಿನೇ ಬೀಸ್ಬಿಡುತ್ತೆ. ಹುಡುಗರಿಗೆ ಬಿಲ್ಡಪ್ ಕೊಡ್ಲಿ ಅಂತಲ್ಲ ನಾನು ನಿಮ್ಮನೇಲಿ ಕರೆಸಿದ್ದು. ಅಯ್ಯೋ ಇಲ್ಲ ಬಾಸ್, ನನ್ನ ಮಾತಲ್ಲಿ ಪಾಯಿಂಟ್ ಇದೆ. ಆ ಹುಡುಗಿ ನಿಮ್ಮನ್ನೇ ಡೇ ಅಂಡ್ ನೈಟ್ ವಾಚ್ ಮಾಡ್ತಿದ್ದಾಳೆ. ಆಮೇಲೆ ನೀವು ರಿಪ್ಲೈ ಮಾಡಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಸೀದಾ ಡೋರ್ ತೆಕೊಂಡ್ ಬಂದ್ಬಿಟ್ರೆ ಹೇ ಅಮೂಲ್ಯ, ಏನಾಯ್ತು ನಿನಗೆ? ವಾಟ್ ಹ್ಯಾಪನ್ ಟು ಯು? ಅದಕ್ಕೆ ಹೇಳಿದ್ದು, ಯಾವಾಗ ಯಾಕೆ ಎಲ್ಲಿ ಎಂಟ್ರಿ ಆಗ್ತಾರೆ ಗೊತ್ತಾಗಲ್ಲ ಅಂತ. ಅಮೂಲ್ಯ, ಏನಾಯ್ತು? ಬೆಂಕಿ ಬಿರುಗಾಳಿನೂ ಶುರುವಾಯ್ತು. ವಾತಾವರಣ ಹೀಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಮೂಲ್ಯ, ಎದ್ದೇಳು ಮೇಲೆ, ಏನಾಯ್ತು ನಿನಗೆ? ಹುಡುಗಿರ್ ಸಹವಾಸನೆ ಹಿಂಗೆ ಬಾಸ್, ಏನ್ ಬೇಕಾದ್ರೂ ಆಗ್ಬೋದು. ಅಮೂಲ್ಯ, ಗೆರಪ್, ಏನಾಯ್ತು ನಿನಗೆ? ಅವಾಗ ನೋಡಿದ್ರು ರೌಡಿ ಬೇಬಿ ರೌಡಿ ಮತ್ತೆ ಸುಮ್ಮನೆ ಕೊಚ್ಕೋತೀರಾ? ಸಣ್ಣ ಸ್ಟ್ರೆಸ್ ಬಾಲ್ ಬಿದ್ದಿದ್ದಕ್ಕೆ ಮೂರ್ಛೆ ತಪ್ಪಿದ್ದೀರಾ? ಅಮೂಲ್ಯ, ಗೆರಪ್. ರೇಖಾಂತ, ಅಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ನೀರು ತೊಗೊಂಬನ್ರಿ. ಆಯ್ತು ಬಾಸ್. ಅಮೂಲ್ಯ, ಕಣ್ಬಿಡು ಅಮೂಲ್ಯ. ತಗೊಳ್ಳಿ ಬಾಸ್. The bloody hell. What do you think of yourself? ತಲೆ ಕೆಡಿದ್ಯಾ ನಿನಗೆ? What's wrong with you? I was worried. ನಿನ್ಗೇನೋ ಆಯ್ತು ಅಂತ. ಜಾಸ್ತಿ ನೋಡಬೇಡಿ ಬಾಸ್, ಕಣ್ಣು ಸುಟ್ಟೋಗ್ಬಿಡುತ್ತೆ. ಹುಡುಗಿರು ಬೆಂಕಿ ಇದ್ದಂಗೆ. ಅಮೂಲ್ಯ ಮೇಡಮ್, ನೀವು ಹಿಂಗೆಲ್ಲ ನೋಡಿದ್ರೆ ನಮ್ಮ ಬಾಸ್ ಗತಿ ಏನು? ಆಲ್ರೆಡಿ ಬಿರುಗಾಳಿಗೆ ಸಿಕ್ಕಿರೋ ತರಗೆಲೆ ತರ ಆಗಿದ್ದಾರೆ. ತೀರಾ ಸೈಡಲ್ಲೆಲ್ಲಾದ್ರೂ ಬಿಸಾಕ್ ಬಿಡಬೇಡಿ. ಇವರಿಬ್ರು ಆಚೆ ಬರೋ ತರ ಕಾಣಿಸಲ್ಲ. ಸಿಂಗಡ್ ಸಾರೇನಾ ಸಿಂಗಡ್ ಸಾರೇನಾ ಸಿಂಗಡ್ ಸಾರೇನಾ ಸಿಂಗಡ್ ಸಾರೇನಾ ಸಿಂಗಾರೇನಾ ನೋಯ್ತಿದೆ, ಕೈ ನೋಯ್ತಿದೆ ಅಂದೆ.
ಹೀಗೆ ಲೂಸ್ ಥರ ಆಡೋದು ಬಿಟ್ಟು ಸೀರಿಯಸ್ ಆಗಿರೋ. ಅದೇ ಬಾಸ್, ನಿನ್ನೆ ಎಲ್ಲನೂ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿಬಿಟ್ಟಿತ್ತಲ್ವಾ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಚಮಕ್ ಕೊಟ್ಟೆ. ಬಾಸ್ ರಿಲೇಟಿವ್ ಆದರೆ ಚಮಕ್ಕು ಕೊಡ್ಬೋದು, ಕಿರಿಕು ಮಾಡ್ಬೋದು. ಅದೇ ನಾವು ಸಣ್ಣ ಗಿಮಿಕು ಮಾಡೋ ಹಾಗಿಲ್ಲ. ಒಬ್ಬನ ಜೊತೆ ಫುಲ್ ನೈಟ್ ಕಳ್ದಿರೋ ನೀನು ಇನ್ನೊಬ್ಬನ ಜೊತೆ ಆರಾಮ್ಸೆ ಮದ್ವೆ ಬದ್ಕೋಬಿಟ್ಟಿಯಲ್ಲ, ನಾಚಿಕೆ ಆಗ್ಬೇಕು ನಿನ್ನಂತವ್ಗೆ. ಶ್ರೀಕಾಂತ, ನಾನೇನು ಬೈಕೊಂಡಿಲ್ಲ ಬಾಸ್. ಹೋಗಿ ನನ್ನ ಅಪಾಯಿಂಟ್ಮೆಂಟ್ ಏರಿ ತೊಗೊಂಬನ್ರಿ. ಬಾಸ್ ಆಚೆ ಬಿಟ್ಬಿಟ್ಟಿದ್ದೀನಿ, ತಗೊಂಡ್ಬಂದ್ಬಿಡ್ತೀನಿ. ಬಾಸ್ ಆಕ್ಚುಲಿ ಅದು ನೆನ್ನೆ ನಡೆದ್ವಿ. ಮಾತಾಡ್ತಿರೋದು ಕಣ್ ಕಾಣಿಸ್ತಾ ಇಲ್ವಾ? ನಾನು ಸೀದಾ ಒಳಗೆ ನುಗ್ಗಿ ಬರೋದಲ್ಲದೆ ಏನೋ ಹೇಳ್ತಿದ್ದೀನಿ ತಾನೆ, ಡಿಸ್ಟರ್ಬ್ ಮಾಡಿ ಡೈವರ್ಟ್ ಬೇರೆ ಮಾಡ್ತೀಯ. ಹೌದಲ್ವಾ, ಸಾರಿ. ನಿಂತ್ಕೋ. ಮತ್ತೆ ಕರಿತೀಯ ಅಂತ ಗೊತ್ತಿತ್ತು. ಯಾಕೆ ಬಾಸ್, ಹೋಗಿದ್ ಬೇಡ್ವಾ? ಏನಾದ್ರೂ ಕೆಲಸ ಆಯ್ತಾ? ಇಲ್ಲೇ ಇರ್ಬೇಕಾ? ಹೋಗು, ಯಾರು ಹೇಳಿದ್ ಹೋಗೋದು ಬೇಡ ಅಂತ. ಆದರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಬಾ. ಸೈಕೋ ವುಮನ್. ಶೋ ಇದೇನು ಮಳೆನಪ್ಪ, 5 ನಿಮಿಷ ಬರುತ್ತೆ, 5 ನಿಮಿಷ ನಿಲ್ಲುತ್ತೆ. ರೀ ಅಮ್ಮ, ಅಪ್ಪ ದೇವ್ರ ಮನೇಲಿದ್ದಾರೆ. ಹೌದಾ? ಲೇಟ್ ಆಗ್ತಿದೆ ಕಣೆ. ಅಪ್ಪಂಗೆ ಹೇಗಿದ್ರು ಇವತ್ತು ಸೆಕೆಂಡ್ ಶಿಫ್ಟ್ ಅಲ್ವಾ, ಆರಾಮಾಗಿ ರೆಡಿ ಆಗಲಿ ಬಿಡು. ಅಯ್ಯೋ, ನನ್ನ ಕೆಲಸದ ಬಗ್ಗೆ ಮಾತಾಡ್ತಿಲ್ಲ ಕಣೆ. ವಿಕ್ರಾಂತ್ ಮನೆಗೆ ಹೋಗಿ ನಿಶ್ಚಿತಾರ್ಥದ ಬಗ್ಗೆ ಅವ್ರ ಅನಿಸಿಕೆ ಏನು, ಅವ್ರ ಕಡೆಯಿಂದ ಎಷ್ಟು ಜನ ಬರ್ತಾರೆ ಇದೆಲ್ಲ ತಿಳ್ಕೊಬೇಕಾಗಿತ್ತು. ಅದಕ್ಕೆ ತಡ ಆಗ್ತಿದೆ ಅಂತಂದೆ. ವಿಕ್ರಾಂತ್ ಹೆಸರು ಅವ್ರ ಮನೆಯವ್ರ ಬಗ್ಗೆ ಹೇಳಿದ ತಕ್ಷಣ ಕೆನ್ನೆ ಕೆಂಪಗಾಗೋಯ್ತಲ್ಲ ನಿಂದು ಬಂಗಾರಿ. ರೀ, ಓ ಇವರು ದೇವ್ರನ್ನ ಬಿಡಂಗೆ ಕಾಣೆ. ರೀ, ಬೇಗ ರೆಡಿಯಾಗಿ ಬನ್ನಿರಿ, ಲೇಟ್ ಆಗ್ತಾ ಇದೆ. ಆರ್ತಿ, ನಿಮ್ಮಮ್ಮ ಆಡ್ತಾ ಇರೋದು ನೋಡಿದ್ರೆ ಮದುವೆ ನಿನಗಲ್ಲ ಇವಳಿಗೆ ಅನ್ಸುತ್ತೆ. ಸಾಕು ಸುಮ್ಮನೆ ರೀ, ಏನೇನೋ ಹೇಳ್ಬಿಡಿ. ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ, ನೀನು ಅದನ್ನೇ ನಿಜ ಅನ್ಕೊಂಬಿಡ್ಬಿಡ. ಆಗೇನೋ ನಾನು ನಿನ್ನನ್ನು ಒಪ್ಕೊಂಡೆ, ಈಗ ನಿನ್ನನ್ನು ಮತ್ತೆ ಯಾರು ಒಪ್ಕೊಳ್ಳಲ್ಲ. ನೀವಲ್ಲ ನನ್ನನ್ನು ಒಪ್ಕೊಂಡಿದ್ದು, ನಾನು ನಿಮ್ಮನ್ನು ಒಪ್ಕೊಂಡಿದ್ದು. ಆರ್ತಿ, ಮದುವೆ ಆದ ಹೊಸಬಳ ನಿಮ್ಮಮ್ಮ ಹಿಂಗೆ ಅಂತ ಬುದ್ಧಿ ತಿರುಸ್ತಾ ಇದ್ಲು. ಬಾಸ್, ಇದಕ್ಕೆಲ್ಲ ಒಂದು ಫುಲ್ ಪ್ರೂಫ್ ಪ್ಲಾನ್ ಬೇಕು. ಆ ಹುಡುಗಿ ತನ್ನನ್ನು ತಾನೇ ದೊಡ್ಡ ಕಿಲಾಡಿ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ಮನ್ನ ಈಸಿಯಾಗಿ ಬಕ್ರಾ ಮಾಡ್ಬೋದು ಅನ್ಕೊಂಡಿದ್ದಾಳೆ. ಆದ್ರೆ ಅವಳಿಗೆ ಗೊತ್ತಿಲ್ಲ ನಿಮ್ಮ ಜೊತೆ ನಾನಿದ್ದೀನಿ ಅಂತ. ಬಾಸ್, ಮೊದ್ಲು ಅವಳು ಯಾರು ಅಂತ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ನೀವು ಅವಳನ್ನ ಮೀಟ್ ಆಗ್ಬೇಕು. ನಾನು ನನಗೆ ಹುಡುಗಿ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ರೀ. ನಾನೇ ಕೊಂಡ ಮೀಟ್ ಮಾಡಲಿ. ಆ ಹುಡುಗಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಹುಡುಗಿ ಮೇಲೆ ಇಂಟ್ರೆಸ್ಟ್ ಇದೆಯಾ ಬಾಸ್? ಅರ್ಥ ಆಯ್ತು ಬಿಡಿ. ಕಾಮ್ ಡೌನ್ ರೋಡಿನ, ನೀ ಕಾಮ್ ಡೌನ್. ಯಾಕೆ ಇಷ್ಟು ರೈಸ್ ಆಗಿದ್ಯಾ? ಇನ್ನೇನ್ ಬಾಬಾ, ನೆನೆ ನಡೆದಿರೋದ್ರ ಬಗ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಅವ್ನ ಕ್ಯಾಬಿನ್ಗೆ ಹೋಗಿದ್ನಪ್ಪ. ವೇದಾಂತ್ ಕೋಪಿಷ್ಟ ಮುಖ ಹೊಚ್ಕೊಂಡಿದ್ದಾನೆ ಅಂತ ಲೈಟಾಗಿ ತಮಾಷೆ ಮಾಡಿದ್ರೆ ಒಳ್ಳೆ ಮಹಿಷಾಸುರ ಅಂತ ಆಡ್ಬಿಟ್ಟ. ನಾನೇನು ಅವ್ನ ಮೈ ಮೇಲೆ ಬೀಳಕ್ ಹೋಗಿದ್ನ. ಅಗ್ರಜನ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ? ಗೊತ್ತು, ಚೆನ್ನಾಗೇ ಗೊತ್ತು, ಇನ್ನೇನು ಡೌಟ್ ಗೊತ್ತು. ಆದ್ರೆ ಇದ್ದಕ್ಕಿದ್ದಂಗೆ ಯಾರಿಗೂ ಪರಿಚಯನೇ ಇಲ್ದಾರಂಗೆ ಆಡುತ್ತೆ ಆ ಏಲಿಯನ್ ಪಿಶಾಚಿ. ನೆಕ್ಸ್ಟ್ ಟೈಮಿಂದ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕಂತೆ. ಇವನೇನು PM
ಅಷ್ಟೇನಾ? ಅದಕ್ಕೆಲ್ಲ ಈ ಲೆವೆಲ್ ಕೋಪ ಮಾಡ್ಕೊಳ್ಳೋದಾ? ಅಯ್ಯೋ ಹೋಗ್ಲಿ ಬಿಡಿ ಬಾಬಾ, ಅವನ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಅದು ಯಾವತ್ತಿದ್ರು ನೆಟ್ಟಗಾಗೋ ಬಾಲ ಅಲ್ಲ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಹೆಲ್ಪ್ ಮಾಡಿ. ಬಾಸ್, ನೆಕ್ಸ್ಟ್ ಟೈಮು ಅವಳು ಮೆಸೇಜ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಇನ್ನಸೆಂಟ್ ಆಗಿ ಎಲ್ಲಿರ್ತೀಯ ಹೇಗಿರ್ತೀಯ ಅಂತ ಡ್ರಾಮಾ ಮಾಡಿ ಬಾಸ್. ಹಾಯ್ ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ಡಿಸ್ಗಸ್ಟಿಂಗ್. ಸಾವಿತ್ರಿ, ನಿನಗೆ ಫ್ಲವರ್ ವಾಸು ಗ್ಲಾಸ್ ಇಡಬೇಕು ಅಂತ ಹೇಳಿದ್ದೆ, ಶೋ ಲೈಟ್ಸ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ದೆ, ನೆಲನ ಮೂರು ಸಲ ಒರೆಸು ಅಂತ ಹೇಳಿದ್ದೆ. ಮ್ಯಾಟ್ ನೋಡು ಹೇಗಿದೆ. ಛೀ, ಯಾರಿದನ್ನ ಹಾಕಿದ್ದು? ನಿನಗೆ ಬೇರೆ ಹಾಕು ಅಂತ ಹೇಳಿರ್ಲಿಲ್ಲ? ಹೊಸ ಮ್ಯಾಟ್ ಮೇಡಮ್. ಸೊ ವಾಟ್? ಹಾಗನ್ಸುತ್ತಾ ಇದು? ಯಾರಿದನ್ನ ತಂದು ಹಾಕಿದ್ದು? ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ನಾವು ಕಾಲು ಒರ್ಸಕ್ಕೆ ಹಾಕಿರೋ ಮ್ಯಾಟು ಅವ್ರು ಹೊತ್ಕೊಳ್ಳೋ ಬೆಡ್ಶೀಟ್ಗಿಂತ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು. ತಲೆ ತಗ್ಸಿ ಕೂತಿರೋರು ಒಂದು ವೇಳೆ ಕತ್ತೆತ್ತು ನೋಡಿದ್ರೆ ಎಲ್ಲನೂ ಫಳ ಫಳ ಅಂತ ಹೊಳಿತಿರ್ಬೇಕು. ನಮ್ಮ ಮನೇಲಿರೋ ಎಕ್ಕಷ್ಟಿತ್ತು ಶೋ ಪೀಸ್ ಬೆಲೆ ಅವ್ರ ಪೂರ್ತಿ ಜನ್ಮಕ್ಕಿಲ್ಲ ಅಂತ ಗೊತ್ತಾಗಬೇಕು. ಅರ್ಥ ಆಗಲಿಲ್ಲ ಮೇಡಮ್. ಅದೇ ತಾನೇ ನನ್ನ ಪ್ರಾಬ್ಲಮ್. ಇಲ್ಲಿ ಯಾರಿಗೂ ನನ್ನ ಮಾತೇ ಅರ್ಥ ಆಗಲ್ಲ. ಮೊನ್ನೆ ಮಲೇಷ್ಯಾದಿಂದ ಹೊಸ ಮ್ಯಾಟ್ ತಂದಿದ್ನಲ್ಲ, ಅದನ್ನು ತಂದು ಹಾಕು. ಇದನ್ನ ತಗೊಂಡು ಹೋಗು. ಏನಕ್ಕ ಇಷ್ಟು ಚೆನ್ನಾಗಿರೋ ಮನೇನ ಜೀರ್ಣೋದ್ಧಾರ ಮಾಡೋ ಸ್ಕೀಮ್ ಹಾಕ್ದಂಗಿದೆ. ಅದೇನೋ ಚಕಮಕ ಪಳ ಪಳ ಹೊಳಿತಿರ್ಬೇಕು ಅಂದಲ್ಲ, ಏನಕ್ಕ ಸಮಾಚಾರ? ಮುಂದೆ ನಡೆಯೋ ಡ್ರಾಮಾಗೆ ಸ್ಟೇಜ್ ರೆಡಿ ಮಾಡ್ತಿದ್ದೀನಿ. ಮೂಲೆನೂ ನೀನೇ ಖುದ್ದಾಗಿ ಸೆಟ್ ಮಾಡ್ತಿದ್ಯಾ ಅಂದರೆ ಡ್ರಾಮಾ ಸಖತ್ತಾಗೇ ಇರಬೇಕು. ಡೈರೆಕ್ಷನ್ ನಿಂದೇನಾ? ಬರೀ ಡೈರೆಕ್ಷನ್ ಅಷ್ಟೇ ಅಲ್ಲ, ಸ್ಟೋರಿ ಸ್ಕ್ರೀನ್ ಪ್ಲೇನು ನಂದೆ. ಎಂಟರ್ಟೈನ್ಮೆಂಟ್ಗೆ ಯಾವ ಕೊರತೆನೂ ಇರಲ್ಲ. ಅರ್ಥ ಆಯಿತು, ಆದರೆ ಏನೂ ಅರ್ಥ ಆಗಿಲ್ಲ. ಇದರಿಂದ ಏನಾಗುತ್ತಕ್ಕ? ಆ ಪರಿಮಳ ಮತ್ತವಳ ಗಂಡಂಗೆ ಈ ಮನೆಗೆ ಹೆಣ್ಣು ಕೊಡೋಕ್ಕೆ ನಮ್ಗೆ ಯಾವ ಯೋಗ್ಯತೆನೂ ಇಲ್ಲ ಅಂತ ಅವರೇ ಅರ್ಥ ಮಾಡಿಕೊಂಡು ಬಾಲ ಮುದುರ್ಕೊಂಡು ಹೋಗ್ತಾರೆ. ಮತ್ಯಾವತ್ತೂ ಈ ಕಡೆ ಮುಖ ಸಹ ಹಾಕಲ್ಲ. ಅವತ್ತು ಪಾರ್ಕ್ಗೆ ಬಾ ಅಂದ್ರೆ ಬರ್ಲಿಲ್ಲ, ಇವಾಗ ಯಾಕೆ ಮೆಸೇಜ್ ಮಾಡ್ತಾ ಇದೀಯ ಅಂತ ಕೇಳಿ ಬಾಸ್. ನನಗೆ ಈ ಥರ ಚೀಪ್ ಆರ್ಗ್ಯುಮೆಂಟ್ಸ್ಗಳೆಲ್ಲ ಇಷ್ಟ ಆಗಲ್ಲ. ನೀವೇ ಮಾಡಿ. ಅಮೂಲ್ಯ ಮೇಡಮ್ ಜೊತೆ ಗಂಟೆಗಟ್ಟಲೆ ಮೆಸೇಜ್ ಮಾಡೋಕ್ಕಾಗುತ್ತೆ? ವಾಟ್? ಕಮ್ ಅಗೇನ್? ಏನು ಇಲ್ಲ ಬಾಸ್, ಎಕ್ಸ್ಟ್ರಾ ಡೋಸ್ ಹಾಕಿ ಇಮೋಜಿ ಎಲ್ಲ ಆ್ಯಡ್ ಮಾಡಿ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದೆ. ನೀವೇನ್ ನಡೆಸ್ತಾ ಇದ್ದೀರಾ ಗೊತ್ತಿಲ್ಲ, ಬಟ್ ವೇದಾಂತ ಮದುವೆಗೆ ಒಪ್ಸೋ ಪ್ಲಾನ್ ಮಾಡ್ತಾ ಇದ್ರೆ ನಿಮ್ ಮಾಟನ್ನ ಇವತ್ತೇ ನಿಲ್ಲಿಸ್ತೀನಿ. ಅವತ್ತು ಪಾರ್ಕಲ್ಲಿ ನಿನ್ಗೋಸ್ಕರ ವೇಟ್ ಮಾಡ್ತಿದ್ರೆ ಯಾಕೆ ಬರ್ಲಿಲ್ಲ? ಬಿಕ್ಕಿ ಬಾಬಾ ಇಲ್ಲಿ ನೋಡಿ, ಗೊಳೋ ಅಂತ ಆಡೋ ಸ್ಮೈಲಿ ಬೇರೆ. ವ್ಯಾಲಿಡ್ ಪಾಯಿಂಟ್ ಅದು. ನೀನು ಅವನ ಜೊತೆನೇ ಇದ್ಮೇಲೆ ಇನ್ನೆಲ್ಲೂ ಹೋಗಾಗುತ್ತೆ ಹೇಳು? ಕ್ವೆಶನ್ಸ್ ಖಾಲಿ ಬಿಡಬಾರ್ದು ಬಾಬಾ, ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಬೇಕು. ಈಗ ವಾಪಸ್ ಕೊಡ್ತೀನಿ, ನೋಡ್ತಾ ಇರಿ. ಮೆಸೇಜ್ ಬಂತು. ಬಾಸ್ ಇಲ್ಲಿ ನೋಡಿ ಬಾಸ್, ಏನ್ ಕಳ್ಸಿದಾಳೆ? ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತಾನೆ ಬಂದಿದ್ದೆ, ಆದರೆ ನಿಮ್ಮ ಪಕ್ಕ ಬೇರೆ ಯಾರೋ ಹುಡುಗಿ ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿ ನಿಂತಿದ್ಲು. ಅದಕ್ಕೆ ನಾನು ವಾಪಸ್ ಹೊರಟ್ಬಿಟ್ಟೆ. ಬಾಸ್, ಲಾಸ್ಟ್ ಅಲ್ಲಿ ಬ್ರೇಕ್ ಆಗಿರೋ ಹಾರ್ಟ್ ಇಮೋಜಿ ಕಳ್ಸಿದಾಳೆ, ಅದನ್ನೇ ಬಿಟ್ಬಿಟ್ರಿ. ರೀ, ಇಮೋಜಿನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕಾಗುತ್ತೇನ್ರಿ? ಅಷ್ಟಕ್ಕೆ ಅವಳು ಹಾರ್ಟ್ ಬ್ರೇಕ್ ಆದರೆ ನಾನೇನು ಮಾಡಲಿ?
ಯಾವ ಹುಡುಗಿ ಜೊತೆ ಕ್ಲೋಸ್ ಆಗಿದ್ರಿ ಬಾಸ್? ಹೆಂಗೆ ಬಾವಾ ಈಗ ಏನ್ ಹೇಳ್ತೀರಾ? ಆನ್ಸರ್ ಸಾಲಿಡ್ ಆಗಿತ್ತಲ್ವಾ? ಅಟ್ಲೀಸ್ಟ್ 2 ಮಾರ್ಕ್ಸ್ ಪಕ್ಕ ಅಲ್ವಾ? 2 ಮಾರ್ಕ್ಸ್ ಯಾಕೆ 4 ಮಾರ್ಕ್ಸೇ ಕೊಡೋಣ. ಆದ್ರೆ ನೀನು ಅವನು ಕ್ಲೋಸ್ ಆಗಿ ಏನ್ ಮಾಡ್ತಾ ಇದ್ರಿ? ಅಂದರೆ ಅವಳ ಪಾರ್ಕ್ಗೆ ಅವತ್ತು ನಿಜವಾಗ್ಲೂ ಬಂದಿದ್ಲು ಅಂತ ಆಯಿತು. ಅಲ್ಲಿಗೆ ನೀವು ಯಾವುದೋ ಹುಡುಗಿ ಜೊತೆ ಕ್ಲೋಸ್ ಆಗಿದ್ದು ನಿಜ ಅಂತ ಆಯ್ತು. ಎಕ್ಸ್ಕ್ಯೂಸ್ ಮೀ. ಕಮೆನ್ ಸಾರಿಕಾ. ವೇದಾಂತ್, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ನಮಸ್ಕಾರ. ನಮಸ್ಕಾರ. ಯಾಕೆ ಬಾಗ್ಲಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಒಳಗೆ. ಅಕ್ಕ, ನೀನು ಹೇಳಿದ್ದಲ್ಲ ಅವ್ರು ಕೇಳಿಸ್ಕೊಂಡ್ಬಿಟ್ಟಿದ್ರೆ? ಕೇಳಿಸ್ಕೊಂಡಿದ್ರೆ ಈ ರೀತಿ ಹಲ್ಕಿರ್ಕೊಂಡು ಬರ್ತಿರ್ಲಿಲ್ಲ. ಅದು ಸರಿನೇ, 2 ಕಣ್ಣಲ್ಲೂ ರಕ್ತ ಬಂದ್ಬಿಟ್ಟಿರೋದು. ಅದು ಈಗಲೂ ಬರುತ್ತೆ. ಹೋಗಿ ಡೈರಿ ತಗೊಂಡು ಬಾ. ಅಂತೂ ಇಂತೂ ಹೇಗೋ ಧೈರ್ಯ ಮಾಡಿ ಮೀನಾಕ್ಷಿಗೆ ನನ್ನ ಲವ್ ಪ್ರಪೋಸಲ್ ಹೇಳಿಬಿಟ್ಟೆ. ಸ್ವಲ್ಪ ಟೈಮ್ ಕೇಳಿದಾಳೆ ಅಂದರೆ ಪಕ್ಕಾ ಒಪ್ಕೊಂತಾಳೆ. ಯಾವ ಹುಡುಗಿ ತಾನೇ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡ್ತಾಳೆ. ಅದರಲ್ಲೂ ನನ್ನ ಮೀನಾಕ್ಷಿಗೆ ನಾಚಿಕೆ. ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ಇಡೀ ಜಗತ್ತಲ್ಲಿ ಒಬ್ಬನೇ ಒಬ್ಬ ಹುಡುಗನ ಕಣ್ಣೆತ್ತಿ ನೋಡಿರೋದು ಅಂದರೆ ಅದು ನೀನೇ ಕಾಂತ ಅಂತ. ಇಂಥ ಜಗತ್ಪತಿ ಇರುತ್ತೇನ ನಾನು ಮದುವೆ ಆಗ್ತಾ ಇದ್ದೀನಿ ಅಂದರೆ ಇದು ನನ್ನ ಪೂರ್ವ ಜನ್ಮದ ಮಹಾಪುಣ್ಯ. ಕೂತ್ಕೊಳ್ಳಿ. ಕುಡಿಯೋಕ್ಕೆ ಏನು ತಗೋತೀರಿ? ಕಾಫಿ, ಟೀ? ಏನು ಬೇಡ, ಮನೇಲೆಲ್ಲ ಆಯಿತು. ಅಯ್ಯೋ, ಸಂಕೋಚ ಪಡ್ಕೋಬೇಡಿ, ಹೇಳಿ. ನಮಗೆ ಪದೇ ಪದೇ ಕೇಳೋ ಅಭ್ಯಾಸ ಇಲ್ಲ, ಒಂದೇ ಸಲ ಕೇಳೋದು. ನಾವು ಅಷ್ಟೇ, ಸಂಬಂಧಿಕರಾದವ್ರ ಹತ್ರ ಸಂಕೋಚ ಇಟ್ಕೊಳ್ಳಲ್ಲ. ಹೇಳಿ ಬಿಗ್ರೆ, ಎಲ್ಲ ಆರಾಮ? ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಬಂದು ವಿಷಯ ಹೇಳ್ಬಿಡ್ತೀನಿ. ನಿಶ್ಚಿತಾರ್ಥಕ್ಕೆ ಇನ್ನೂ ಜಾಸ್ತಿ ದಿನ ಇಲ್ಲ. ಹುಡುಗಿ ಕಡೆಯವರಾಗಿ ನಾವೇ ನಿಶ್ಚಿತಾರ್ಥ ನಡೆಸ್ಕೊಡ್ಬೇಕು. ಅದಕ್ಕೆ ನಿಮ್ಮ ಕಡೆಯಿಂದ ಎಷ್ಟು ಜನ ಬರ್ತಾರೆ, ನಿಮ್ದೇನಾದರೂ ಸಪ್ರೇಟ್ ಶಾಸ್ತ್ರ ಇದೆಯಾ, ಏನು ಎತ್ತ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದನ್ನೆಲ್ಲ ಫೋನಲ್ಲೇ ಕೇಳ್ಬೋದಿತ್ತು, ಡೀಟೇಲಾಗಿ ಹೇಳ್ತಾ ಇದ್ವಿ. ಎಲ್ಲಿವರೆಗೂ ಬರೋ ತೊಂದರೆ ಆಗಿ ತೊಗೊಂಡ್ರಿ? ಇಷ್ಟೆಲ್ಲ ಫೋನ್ನಲ್ಲಿ ಮಾತಾಡೋದು ಸರಿ ಇಲ್ಲ ಅಂತ ನನಗನ್ನಿಸ್ತು. ಏನೇ ಆದರೂ ಎದರ ಬದರ ಮಾತಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಅದು ಬಿಟ್ಟು ಹೋಯ್ತು ಇದು ಬಿಟ್ಟು ಹೋಯ್ತು ಅಂದ್ಕೊಳ್ಳೋದು ಚೆನ್ನಾಗಿರಲ್ಲ ಅಲ್ವಾ? ಇದೇನು ಹೊಸ್ದಾಗಿ ಕೇಳ್ತಾ ಇದ್ದೀರಾ? ನಿಮ್ಮ ಮಗಳಿಗೆ ಆಗಲೇ ನಿಶ್ಚಿತಾರ್ಥ ಆಗಿತ್ತಲ್ಲ, ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಈ ಮೀನಾಕ್ಷಿಗೆ ನನ್ನ ಲವ್ ಓಕೆನಾ ಇಲ್ವಾ ಅಂತ ತಿಳ್ಕೊಳ್ಳೋಣ ಅಂದರೆ ಎಲ್ಲೂ ಸಿಗ್ತಾನೆ ಇಲ್ವಲ್ಲ ಅವಳು. ರೆಗ್ಯುಲರ್ ಅಡ್ಡದಲ್ಲಿ ಕಾಣ್ತಾ ಇಲ್ಲ ಅಂತ ಮನೆ ಹತ್ರ ಹೋದರೆ ಮನೆ ಲಾಕ್ ಆಗಿದೆ. ಎಲ್ಲೋಗಿರ್ಬೋದು? ಊರಿಗೇನಾದರೂ ಹೋಗಿದ್ದಾಳ? ಊರಿಗೆ ಹೋಗಂಗಿದ್ರೆ ಹೇಳ್ಬಿಟ್ಟು ಹೋಗ್ತಾ ಇದ್ಲು. ಅಲ್ಲ, ಇವಳಿಗೆ ನನ್ನ ಲವ್ ಓಕೆನಾ ಇಲ್ವಾ ಅನ್ನೋ ಮ್ಯಾಟ್ರ್ ಸಸ್ಪೆನ್ಸ್ ಆಗಿ ಉಳ್ಕೊಂಡ್ಬಿಡ್ತಲ್ಲಪ್ಪ. ಇವಾಗ ಏನು ಮಾಡೋದು? ಯಾವುದಕ್ಕೂ ಇನ್ನೊಂದ್ಸಲ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡ್ಬರ್ತೀನಿ. ಪರಮಾನಂದ, ತಪ್ಪು ತಿಳ್ಕೊಬೇಡಿ, ನನ್ನ ತಮ್ಮನಿಗೆ ನಾಲ್ಗೆ ಸ್ವಲ್ಪ ಉದ್ದ. ನೀವು ಬಂದಿದ್ದು ಒಳ್ಳೇದೇ ಆಯಿತು. ನನಗೂ ಕೆಲವೊಂದು ಹೇಳಬೇಕಿತ್ತು. ಖಂಡಿತವಾಗಿಯೂ ಹೇಳಿ. ತುಂಬ ಡಿಮ್ಯಾಂಡ್ಸ್ ಏನಿಲ್ಲ, ಆದರೂ ಕೆಲವೊಂದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಎಂಗೇಜ್ಮೆಂಟು ಪ್ಯಾಲೇಸ್ ಗ್ರೌಂಡ್ನಲ್ಲೇ ಆಗಬೇಕು ಅಂತೇನಿಲ್ಲ. ಆದರೂ ನಮ್ಮ ಸ್ಟೇಟಸ್ ನೋಡಬೇಕಲ್ವಾ? ಲೀಲಾ ಪ್ಯಾಲೇಸಲ್ಲಿ ಮಾಡಿಕೊಟ್ರೆ ಸಾಕು.